ಕುಸುಮ ತುಂಬ ಅಂದರೆ ತುಂಬಾ ಬಡ ಕುಟುಂಬದವಳು. ಕೂಲಿ ಮಾಡಿನೇ ಜೀವನ ಮಾಡ್ತಾ ಇರ್ತಾಳೆ. ಈ ಬಡತನದಲ್ಲೂ ತನ್ನ ಮಗನಿಗೆ ಹೇಗೋ ಕಷ್ಟಪಟ್ಟು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿರ್ತಾಳೆ. ಆದರೆ ಇವಾಗ ಕುಸುಮನ ಮಗ ಸಂಜಯ್ ದೀಪಿಕಾ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಿದ್ದಾನೆ. ಆದರೆ ಅವಳು ತುಂಬ ಅಂದರೆ ತುಂಬಾ ಶ್ರೀಮಂತರ ಮಗಳು. ನೋಡಿ, ನನ್ನ ಮಗಳನ್ನ ನಾವು ತುಂಬ ಮುದ್ದಾಗಿ ಸಾಕಿದ್ದೀವಿ. ಅದು ಬೇರೆ ನಮಗಿರೋಳು ಒಬ್ಬಳೇ ಮಗಳು. ಅವಳು ಇಷ್ಟಪಟ್ಟಿದ್ದನ್ನ ಬೇಡ ಅನ್ನಬಾರ್ದು ಅನ್ನೋ ಕಾರಣಕ್ಕೆ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಇಲ್ಲ ಅಂದಿದ್ರೆ ನಿಮ್ಮಂಥವ್ರ ಮನೆಗೆ ಕಾಲು ಇಡ್ತಾ ಇರಲಿಲ್ಲ, ತಿಳ್ಕೊಳ್ಳಿ. ಮಗಳು ಇಷ್ಟನ ಬೇಡ ಅಂದರೆ ಅವಳಿಗೂ ಸಂಕಟ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿವರೆಗೂ ಬಂದಿದ್ದೀವಿ. ಅಯ್ಯೋ, ನೀವು ಬಂದಿರೋದು ತುಂಬಾ ಖುಷಿ ಆಯಿತು. ಬಡವ್ರ ಮನೆಗೆ ಭಾಗ್ಯನೇ ಬಂದಂಗಿದೆ. ನನ್ನ ಮಗ ಕೂಡ ತುಂಬ ಒಳ್ಳೆಯವನು. ನಿಮ್ಮ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾನೆ. ಹೌದೌದು, ಶ್ರೀಮಂತರ ಮನೆ ಮಗಳನ್ನ ಈಗ ಬುಟ್ಟಿ ಹಾಕೊಂಡು ಮದುವೆ ಮಾಡ್ಕೊಳ್ಳೋ ಸಂಚು ಮಾಡಿದ್ಮೇಲೆ ಏನು ಮಾಡೋಕ್ಕಾಗತ್ತೆ? ಬಡವ್ರ ಮನೆಗೆ ಭಾಗ್ಯ ಬರಲೇಬೇಕಲ್ಲ. ನೋಡಿ, ನಮಗೆ ನಮ್ಮ ಮಗಳು ಖುಷಿನೇ ಮುಖ್ಯ. ಹಾಗಂತ ಇಂಥ ಗುಡ್ಸುಲ್ ಮನೆಗೆ ನಮ್ಮ ಮಗಳನ್ನ ಮದುವೆ ಮಾಡ್ಕೊಡೋಕೆ ನಮಗಿಷ್ಟ ಇಲ್ಲ. ಅಯ್ಯೋ, ಹಾಗೆ ಹೇಳ್ಬೇಡಿ. ನನ್ನ ಮಗ ನಿಮ್ಮ ಮಗಳನ್ನ ನಿಜವಾಗ್ಲೂ ತುಂಬ ಚೆನ್ನಾಗಿ ನೋಡ್ಕೋತಾನೆ. ನಿಮ್ಮ ಮಗ ದುಡಿಯೋ 3 ಕಾಸಲ್ಲಿ ನನ್ನ ಮಗಳನ್ನ ಹೇಗೆ ಚೆನ್ನಾಗಿ ನೋಡ್ಕೋತೀರಾ? ಅವಳನ್ನ ನಾವು ರಾಣಿ ಥರ ಸಾಕಿದ್ದೀವಿ. ಆದರೆ ಇಲ್ಲಿ ರಾಣಿ ಥರ ಅಲ್ಲ, ಸೇವಕಿ ಥರನೂ ನೋಡ್ಕೊಳ್ಳಲ್ಲ. ನಿಮಗೆ ಕೆಲಸದವ್ರಿಗೆ ಸಂಬಳ ಕೊಡೋಕ್ಕೂ ನಿಮ್ಮ ಹತ್ರ ಹಣ ಇಲ್ಲ. ನೋಡಿ ಅಂಕಲ್, ನಾನೊಬ್ಬನೇ ಪ್ರೀತಿ ಮಾಡಿಲ್ಲ. ನನ್ನ ಮನೆ ಪರಿಸ್ಥಿತಿ ಗೊತ್ತಿದ್ದು ನಿಮ್ಮ ಮಗಳು ಕೂಡ ಪ್ರೀತಿ ಮಾಡಿದ್ದಾಳೆ. ಅವಳಿಗೆ ಇಷ್ಟ ಇಲ್ಲ ಅಂದರೆ ಇವಾಗಲೇ ಹೇಳಿ, ನನಗೂ ಈ ಮದುವೆ ಬೇಕಾಗಿಲ್ಲ. ಸಂಜಯ್, ದೊಡ್ಡೋರು ಏನೋ ಮಾತಾಡ್ಕೋತಾರೆ, ನೀವು ಯಾಕೆ ಮಾತಾಡ್ತೀರಾ? ನೋಡಿ, ನಮಗೆ ನಮ್ಮ ಮಗಳೇ ಮುಖ್ಯ. ಇರೋಳೊಬ್ಳು ಮಗಳು. ಹಾಗಾಗಿನೇ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಅದೇನಿಲ್ಲ, ಹೇಗೂ ನಿಮ್ಮ ಮನೇಲಿ ಏನೂ ಗತಿ ಇಲ್ಲ, ನಮ್ಮ ಮನೇಲಿ ಏನಕ್ಕೂ ಕೊರತೆ ಇಲ್ವಲ್ಲ. ಅದಕ್ಕೆ ನಿಮ್ಮ ಮಗನ ಮದುವೆ ಆದಮೇಲೆ ನೀವೆಲ್ಲರೂ ನಮ್ಮ ಮನೇಲೇ ಬಂದಿರಬೇಕು. ಈ ಮನೆ ಬಿಟ್ಟು. ಈ ಕಂಡೀಷನಿಗೆ ಒಪ್ಪಿಗೆ ಇದ್ದರೆ ನನಗೂ ಮದುವೆ ಒಪ್ಪಿಗೆ. ಏನು, ನಮ್ಮನೆ ಬಿಟ್ಟು ನಾವಿಬ್ರು ನಿಮ್ಮ ಮನೆಗೆ ಬರಬೇಕಾ? ಇದು ಮಾತ್ರ ಯಾವತ್ತೂ ಸಾಧ್ಯ ಇಲ್ಲ. ನೀವಿನ್ನು ಹೊರಡ್ಬೋದು. ನನಗೆ ಈ ಮದುವೆನೇ ಬೇಡ. ಸಂಜು, ನೀನು ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ನೋಡಿ, ನನಗೂ ಯಾವುದೇ ಅಭ್ಯಂತರ ಇಲ್ಲ. ಆದರೆ ನೀವು ಮದುವೆ ಆದಮೇಲೆ ನಿಮ್ಮ ಅಳಿಯನ ನಿಮ್ಮ ಮನೆಗೆ ಕರ್ಕೊಂಡೋಗಿ. ಅದೆಲ್ಲ ಆಗಲ್ಲ ಕುಸುಮ ಅವರೇ. ಆಮೇಲೆ ನನ್ನ ನೆಂಟರು ದಿಷ್ಟರು ಎಲ್ಲ ಆಡ್ಕೋತಾರೆ. ಮಗಳನ್ನ ಮದುವೆ ಮಾಡಿ ಅಳಿಯನ್ ಮಾತ್ರ ಮನೆ ಕರ್ಕೊಂಡ್ಬಂದಿದ್ದಾರೆ, ಬೀಗ್ರನ್ನಲ್ಲೇ ಗುಡ್ಸ್ಲಲ್ಲಿ ಬಿಟ್ಟು ಬಂದಿದ್ದಾರೆ ಅಂತ. ನೋಡಿ, ನನ್ನ ತಾಯಿನ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ. ನಿಮ್ಗೆ ಅಷ್ಟೆಲ್ಲ ಸ್ಟೇಟಸ್ ಅಡ್ಡ ಬರುತ್ತೆ ಅಂದರೆ ನನಗೆ ಈ ಮದುವೆನೇ ಬೇಡ. ನಿಮ್ಮ ಮಗಳನ್ನ ಕರ್ಕೊಂಡು ನೀವು ಹೊರಟೋಗಿ. ಅಯ್ಯಯ್ಯೋ ಬೀಗ್ರೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ಅವನೇನೋ ಚಿಕ್ಕವನು, ಅದಕ್ಕೆ ಕೋಪದಲ್ಲಿ ಹಾಗೆಲ್ಲ ಮಾತಾಡ್ತಿದ್ದಾನೆ. ನೀವೇನು ಬೇಜಾರು ಮಾಡ್ಕೋಬೇಡಿ. ಸರಿ, ನಾನು ಬರ್ತೀನಿ. ನಿಮ್ಮ ಕಂಡೀಷನ್ಗೆಲ್ಲ ನನಗೂ ಒಪ್ಪಿಗೆ ಇದೆ. ಈ ಮದುವೆಗೆ ನಮ್ಮ ಒಪ್ಪಿಗೆನೂ ಇದೆ. ಯಾವುದೇ ಅಭ್ಯಂತರ ಇಲ್ಲ. ಸರಿ, ಹಾಗಾದರೆ ನಾವು ಬಂದಿದ್ದ ಕೆಲಸ ಹೆಂಗೂ ಮುಗೀತಲ್ಲ, ನಾವಿನ್ನು ಹೊರಡ್ತೀವಿ. ಯಾಕಮ್ಮ ಹೀಗೆ ಮಾಡಿದೆ? ಹುಟ್ಟಾಗಿಂದ ಇದ್ದಿದ್ದ ಮನೆ ಇದು. ಈ ಮನೆನ ಬಿಟ್ಟು ನಾವು ಯಾರ್ದೋ ಮನೆಗೆ ಹೋಗೋದಾ? ಅವ್ರಿಗೆ ಅಷ್ಟೆಲ್ಲ ದುಡ್ಡಿನ ದಿಮಾಕಿದ್ರೆ ಅವ್ರ ಮಗಳನ್ನ ಬೇರೆ ಯಾರಿಗಾರು ಕೊಡ್ತಿದ್ರು. ನಾನೇನಂತ ಟೆನ್ಷನ್ ತಗೋತಾ ಇರಲಿಲ್ಲ. ನೀನು ಯಾಕಮ್ಮ ಒಪ್ಕೊಂಡೆ ಅವ್ರ ಕಂಡೀಷನ್ಗೆಲ್ಲ? ಮಗನೇ, ಇಷ್ಟು ದಿನ ಅಂತೂ ನನ್ನ ಹೊಟ್ಟೆಲಿ ಹುಟ್ಟಿರೋ ತಪ್ಪಿಗೆ ಬಡತನದಲ್ಲೇ ಬೆಳೆದಿದ್ಯಾ. ಇವಾಗಾದರೂ ಶ್ರೀಮಂತಿಕೆ ಅನುಭವಿಸೋ ಅದೃಷ್ಟ ಸಿಕ್ಕಿದೆ ನಿನಗೆ. ಹಾಗಿರುವಾಗ ನನ್ನ ಕಾರಣದಿಂದ ಅದು ಹಾಳಾಗೋದು ಬೇಡ ಕಣೋ. ಅಮ್ಮ, ಅದು ಹಾಗಲ್ಲಮ್ಮ. ನಾನು ಹೇಳೋದು ಅರ್ಥ ಮಾಡ್ಕೊ. ಇಲ್ಲಿಂದ ಈ ಮನೆ ಬಿಟ್ಟು, ಈ ಊರು ಬಿಟ್ಟು ಯಾರ್ದೋ ಮನೇಲಿರೋದು ಅಷ್ಟು ಸುಲಭ ಅಲ್ಲಮ್ಮ. ಯಾಕೋ ಹಾಗೆ ಹೇಳ್ತೀಯಾ? ಇವಾಗ ದೀಪಿಕಾನೇ ಅವ್ರನ್ನೆಲ್ಲ ಬಿಟ್ಟು ಈ ಮನೆಗೆ ಬಂದರೆ ಇಲ್ಲಿರಲ್ವೇನೋ? ಹಾಗೆ ಕಣೋ. ನೋಡು, ಅಷ್ಟು ಶ್ರೀಮಂತಿಕೆ ಇರೋರೆ ತನ್ನ ಮಗಳಿಗೋಸ್ಕರ ಅವ್ರ ಅಂತಸ್ತು ಎಲ್ಲನೂ ಬಿಟ್ಟು ನಮ್ಮನೆ ಬಾಗಿಲಿಗೆ ಬಂದು ಕೇಳಿದ್ದಾರೆ. ಇನ್ನು ನಂದು ಅಂತ ಏನಿದೆಯೋ ಎಲ್ಲ ನೀನೇ ಅಲ್ವೇನೋ ನನಗೆ. ಹಾಗಿರುವಾಗ ನಿನಗೋಸ್ಕರ ನಾನೇನು ಮಾಡದೇ ಇದ್ದರೆ ಹೇಗೆ ಹೇಳು? ದೀಪಿಕಾನೇ ಬಂದಿಲ್ಲಿರುವಾಗ ನಾನು ಹೋಗಿ ನಿನ್ನ ಜೊತೆ ಅಲ್ಲಿರೋದು ಕಷ್ಟನೇನೋ? ಕುಸುಮ ತನ್ನ ಮಗನ ಇಷ್ಟು ದಿನ ಅಂತೂ ಬಡತನದಲ್ಲೇ ಬೆಳೆಸಿದ್ದೀನಿ. ಆದರೆ ಇವಾಗ ಮದುವೆ ಅನ್ನೋ ಕಾರಣದಿಂದ ಶ್ರೀಮಂತಿಕೆ ಸಿಗೋ ಅದೃಷ್ಟ ಬಂದಿದೆ ನನ್ನ ಮಗನಿಗೆ. ಇಷ್ಟು ದಿನ ಅಂತೂ ಕಷ್ಟಪಟ್ಟಿರೋದು ಸಾಕು, ಇನ್ಮೇಲಾದರೂ ಸುಖವಾಗಿರಲಿ ಅಂತ ತನ್ನ ಸ್ವಾಭಿಮಾನನೂ ಬಿಟ್ಟು ಸೊಸೆ ಮನೇಲಿರೋಕೆ ಒಪ್ಕೋತಾಳೆ. ಎಲ್ಲರೂ ಅಂದ್ಕೊಂಡಿರೋ ಹಾಗೆ ದೀಪಿಕಾ ಮತ್ತು ಸಂಜಯ್ ಮದುವೆ ಕೂಡ ಆಗುತ್ತೆ. ಕುಸುಮ ಮತ್ತು ಸಂಜಯ್ ದೀಪಿಕಾ ಮನೇಲೇ ಇರ್ತಾರೆ. ಮೊದಲು ಎಲ್ಲನೂ ಚೆನ್ನಾಗಿರುತ್ತೆ. ಆದರೆ ದಿನ ಕಳೆದಂಗೂ ಆ ಶ್ರೀಮಂತರ ಮನೇಲಿ ಇವರಿಗಿರೋ ಬೆಲೆ ಕಡಿಮೆ ಆಗ್ತಾ ಬರುತ್ತೆ. ಇದೇನ್ರಿ ಕುಸುಮ, ಮನೇಲಿ ಬರೀ ತಿನ್ನೋದು ಮಲ್ಗೋದು ಮಾತ್ರ ಮಾಡ್ತಿರ್ತೀರಾ? ಅಲ್ಲ, ನಾವೇನು ಧರ್ಮಛತ್ರ ಇಟ್ಟಿದ್ದೀವ ಹಾಗೆ ಸುಮ್ಮನೆ ಎಲ್ರಿಗೂ ಊಟ ಹಾಕೋಕೆ?
ಹಾಗೆ ತಿನ್ನೋಕೆ ಹೇಗಾದರೂ ಮನ್ಸು ಬರುತ್ತ್ರಿ ನಿಮಗೆ? ಅಯ್ಯೋ ಯಾಕೆ ಬೀಗ್ರೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇನ್ನೇನ್ರಿ ಮತ್ತೆ, ನೀವು ನಮ್ಮ ಮನೆಗೆ ಬಂದು ಎಷ್ಟು ದಿನ ಆಯಿತು? ನೀವೇನು ಕುಬೇರನ್ ಮಗಳ? ಏನೋ ಅಳಿಯಂದ್ರ ತಾಯಿ ಅನ್ನೋ ಕಾರಣಕ್ಕೆ ನಿಮ್ಮನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೀವಿ. ಒಂದು ಕೆಲಸನಾದರೂ ಮಾಡಬೇಕು, ಅದು ಬಿಟ್ಟು ಬರೀ ತಿನ್ನೋದು ಉಣ್ಣೋದು ಇದನ್ನೇ ಮಾಡ್ತಿದ್ದೀರಲ್ಲ. ನಿಮಗೆ ಬಿಟ್ಟು ಅನ್ನ ಹಾಕೋಕೆ ನಾವೇನು ಧರ್ಮಛತ್ರ ನಡೆಸ್ತಾ ಇಲ್ಲ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಬೀಗ್ರೆ, ನಾಳೆಯಿಂದ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ನೀವೇನು ಕೆಲಸದವ್ರನ್ನ ಕರ್ಸೋದೇನು ಬೇಡ. ಒಳ್ಳೇದಾಯ್ತು, ನಾನೇ ಬಾಯಿ ಬಿಟ್ಟು ಹೇಳಬೇಕು ಅಂದ್ಕೊಂಡಿದ್ದೆ, ನೀವೇ ಹೇಳಿದ್ರಲ್ಲ. ಆದರೆ ಬೀಗ್ರೆ ಈ ವಿಷಯ ನನ್ನ ಮಗನಿಗೆ ಗೊತ್ತಾಗಬಾರ್ದು, ಅಳಿಯಂದ್ರಿಗೆ ಗೊತ್ತಾಗಬಾರ್ದು ಅಂತಾನೆ ಅವ್ರು ಹೋದ್ಮೇಲೆ ನಿಮಗೆ ಬಂದು ವಿಷಯ ಹೇಳ್ತಾ ಇರೋದು. ಸರಿ ಸರಿ ಹೋಗಿ ಮನೆಯೆಲ್ಲ ಕೆಲಸ ಮಾಡಿ, ನಾಳೆಯಿಂದ ಕೆಲಸದವ್ರು ಬರಲ್ಲ. ಪಾಪ ಸುನೀತಾ ಕುಸುಮನ್ನ ತನ್ನ ಬೀಗರು ಅಂತಾನೂ ನೋಡ್ದೇನೆ ಮನೆ ಎಲ್ಲ ಕೆಲಸನೂ ಮಾಡೋಕೆ ಹೇಳ್ತಾಳೆ. ಕುಸುಮ ಮಗನ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಸೊಸೆ ಮನೇಲಿ ಏನೇ ಅವಮಾನ ಆದರೂ ಸಹಿಸ್ಕೋತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಕುಸುಮ ಮನೆನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಸಂಜಯ್ ಏನೋ ಫೈಲ್ ತಗೊಂಡೋಗ್ಬೇಕು ಅಂತ ಮನೆಗೆ ವಾಪಸ್ ಬರ್ತಾನೆ. ಇದೇನಮ್ಮ ನೀನು ಕಸ ಗುಡಿಸ್ತಾ ಇದೆಯಾ? ಯಾಕೆ ಈ ಕೆಲಸ ಎಲ್ಲ ನೀನು ಮಾಡ್ತಿದ್ಯಾ? ಅತ್ತೆ ಅತ್ತೆ ದೀಪಿಕಾ ಅಮ್ಮ, ಮೊದಲು ಇದೆಲ್ಲ ಬಿಡು. ಯಾಕಳಿ ಅಂದ್ರೆ ಏನಾಯ್ತು? ಯಾಕೆ ಅಷ್ಟು ಜೋರಾಗಿ ಕೂಗಿದ್ರಲ್ಲ? ಏನತ್ತೆ, ಇಷ್ಟು ದೊಡ್ಡ ಮನೇಲಿ ಕೆಲಸದವ್ರಿಲ್ವಾ? ಕೆಲಸದವರೆಲ್ಲ ಎಲ್ಲಿ ಹೋಗಿದ್ದಾರೆ? ಅಮ್ಮ ಯಾಕೆ ಈ ಕೆಲಸ ಎಲ್ಲ ಮಾಡ್ತಿದ್ದಾಳೆ? ಅದು ಏನಿಲ್ಲ ಕಣೋ, ನಾನೇ. ಅಯ್ಯೋ ಬೀಗ್ರೆ, ನೀವ್ಯಾಕೆ ಈ ಕೆಲಸ ಎಲ್ಲ ಮಾಡ್ತಿದ್ದೀರಾ? ಅಳಿಯಂದ್ರೆ ಕೆಲಸದವರು ರಜೆ ಹಾಕಿದ್ರು, ಅದಕ್ಕೆ ನಿಮ್ಮ ತಾಯಿನೇ ಕೆಲಸ ಮಾಡ್ತಿದ್ದಾರೆ. ನಾನು ನೋಡಲೇ ಇಲ್ಲ. ಬೀಗ್ರೆ ಮೊದಲು ನೀವು ರೂಮಿಗೆ ಹೋಗಿ, ನಾನೇ ಇದೆಲ್ಲ ಮಾಡ್ಕೋತೀನಿ. ನೋಡಿ ಅತ್ತೆ, ಇನ್ನೊಂದು ದಿನ ನನ್ನ ತಾಯಿ ಹೀಗೆಲ್ಲ ಕೆಲಸ ಮಾಡೋದು ನಾನು ನೋಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಅಮ್ಮ ನೀನು ನಡಿ ಒಳಗೆ. ನೋಡಿದ್ಯಾ ದೀಪಿಕಾ, ನಿನ್ನ ಗಂಡ ಹೇಗೆ ಮಾತಾಡಿ ಹೋದ ಅಂತ? ತನ್ನ ತಾಯಿಗೋಸ್ಕರ ಅತ್ತೆ ಅನ್ನೋ ಸ್ವಲ್ಪನೂ ಗೌರವ ಇಲ್ಲದೆ ಮಾತಾಡಿ ಹೋದ. ಹೌದಮ್ಮ, ಏನೋ ಗುಡಿಸ್ಲಲ್ಲಿದ್ದಾರೆ, ಅರಮನೆ ಕರ್ಕೊಂಬರೋಣ ಅಂತ ಕರ್ಕೊಂಬಂದ್ರೆ ಜಾಸ್ತಿನೇ ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ತಾಯಿ ಮಗನ ದೂರ ಮಾಡಬೇಕು ಮೊದಲು, ಆಮೇಲೆ ನನ್ನ ಗಂಡ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾರೆ. ದೂರ ಮಾಡಿದ್ರೆ ನಿನ್ನ ಮನೆ ಕೆಲಸ ಯಾರೇ ಮಾಡ್ತಾರೆ? ನೋಡು, ನಿನ್ನ ಗಂಡ ಮನೇಲಿ ಇಲ್ಲದೆ ಇರುವಾಗ ಮನೆ ಎಲ್ಲ ಕೆಲಸನೂ ನಿನ್ನ ಅತ್ತೆ ಹತ್ರನೇ ಮಾಡಿಸ್ಬೇಕು. ನಿನ್ನ ಗಂಡ ಬರೋ ಅಷ್ಟರಲ್ಲಿ ನಿನ್ನ ಅತ್ತೆನ ನಾವು ರಾಣಿ ಥರ ನೋಡ್ಕೊಳ್ತಿದ್ದೀವಿ ಅನ್ನೋ ಹಾಗೆ ತೋರಿಸ್ಕೋಬೇಕು ಅಷ್ಟೇ. ತಾಯಿ ಮಗಳು ಇಬ್ಬರು ಕೂಡ ಅಂದ್ಕೊಂಡಿರೋ ಹಾಗೇನೆ ಮನೆ ಎಲ್ಲ ಕೆಲಸನೂ ಕುಸುಮನ ಹತ್ರನೇ ಮಾಡಿಸ್ತಾ ಇರ್ತಾರೆ. ಆದರೆ ಸಂಜಯ್ ಬರೋ ಅಷ್ಟರಲ್ಲಿ ಎಲ್ಲ ಕೆಲಸನೂ ಇವರೇ ಮಾಡಿರೋ ಹಾಗೆ ತೋರಿಸ್ಕೋತಾ ಇರ್ತಾರೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಸುನೀತನ ಫ್ರೆಂಡ್ ಸುನೀತನ ಮನೆಗೆ ಬಂದಿರ್ತಾಳೆ. ಅರೆ ಸುನೀತಾ, ಇವ್ರು ಯಾರೇ ಹೊಸಬ್ರು? ಅಯ್ಯೋ ಇವಳು ನಮ್ಮನೆ ಹೊಸ ಕೆಲಸದವಳು ಕಣೆ, ನೀನು ನೋಡಿರ್ಲಿಲ್ಲ, ನೀನು ಬಂದೇ ಇರಲಿಲ್ಲ ಅವಳು ಬಂದಮೇಲೆ. ಅಯ್ಯೋ ಹೌದೇನೆ, ನಿಮ್ಮನೆ ಕೆಲಸದವಳು ಕಾಫಿನ ತುಂಬ ಚೆನ್ನಾಗಿ ಮಾಡಿದಾಳೆ ಕಣೆ. ಏನೇ ಆಗಲಿ ಅಡುಗೆ ಬರೋ ಕೆಲಸದವ್ರನ್ನೇ ಹುಡ್ಕೊಂಡಿದ್ಯಾ ಕಣೆ ನೀನು? ಹೌದು ಕಣೆ, ಅಡುಗೆ ಎಲ್ಲ ಚೆನ್ನಾಗಿ ಬರೋ ಕೆಲಸದವರೇ ಮನೇಲಿರಬೇಕು, ಆವಾಗಲೇ ನಾವು ಸ್ವಲ್ಪ ನೆಮ್ಮದಿಯಾಗಿರ್ಬೋದು. ಆದರೂ ಇವ್ರಿಗೆ ಸ್ವಲ್ಪ ವಯಸ್ಸಾಗಿದೆ ಅನ್ನಿಸ್ತಾ ಇಲ್ವೇನೆ ನಿನಗೆ? ಇಷ್ಟು ವಯಸ್ಸಾದವ್ರನ್ನ ಏನ ಕೆಲಸಕ್ಕೆ ಇಟ್ಕೊಂಡಿದ್ಯಾ? ಅಯ್ಯೋ ಆಂಟಿ, ನಮ್ಮನೆ ಕೆಲಸದವರಿಗೆ ಸಂಬಳನೇ ಕೊಡಲ್ಲ, ಅವರಿಗೆ ಸಂಬಳ ಬೇಡವಂತೆ, 3 ಹೊತ್ತು ಊಟ ಹಾಕಿದ್ರೆ ಸಾಕಂತೆ, ಅದಕ್ಕೆ ಅವರೇ ಮಾಡ್ಕೊಂಡು ಹೋಗ್ಲಿ ಅಂತ ಇಟ್ಕೊಂಡಿದ್ದೀವಿ. ಸರಿ ಕಣೆ ಸುನೀತಾ, ನನಗೆ ಟೈಮ್ ಆಗ್ತಾ ಇದೆ, ನಾನು ಹೊರಡ್ತೀನಿ ಆಯ್ತಾ? ಇನ್ನೊಂದು ದಿನ ಯಾವತ್ತಾರು ಬರ್ತೀನಿ. ಸುನೀತನ ಫ್ರೆಂಡ್ ಬಂದು ಮಾತಾಡಿಕೊಂಡು ಅವಳ ಮನೆಗೆ ಹೊರಡ್ತಾಳೆ. ಅಮ್ಮ, ನನಗೆ ಯಾಕೋ ತುಂಬ ಮೈಕೈ ನೋಯ್ತಾ ಇದೆ ಅಮ್ಮ, ಕಾಲು ಬೇರೆ ತುಂಬ ನೋಯ್ತಾ ಇದೆ, ಏನು ಮಾಡಲಿ? ಅಯ್ಯೋ ಹೌದಾ ಮಗಳೇ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋತೀಯಾ? ನಮ್ಮನೇಲಿ ಕೆಲಸದವಳಿಲ್ವಾ, ಅವಳೇ ನಿನ್ನ ಕಾಲು ಒತ್ತಾಳೆ, ಇಲ್ಲೇ ಮಲ್ಕೋ ಸ್ವಲ್ಪ ಹೊತ್ತು. ಏ ಕುಸುಮ, ನೀನು ಎಲ್ಲಿಗೆ ಹೊರಟೆ? ನನ್ನ ಮಗಳಿಗೆ ಕಾಲು ತುಂಬ ನೋಯ್ತಿದೆಯಂತೆ, ಸ್ವಲ್ಪ ಮಸಾಜ್ ಮಾಡು. ಅದು ಬೀಗ್ರೆ, ನನ್ನ ಮಗ ಬರೋ ಟೈಮ್ ಆಯಿತು, ಇವಾಗ ಅಳಿಯಂದ್ರು ಬರೋಕ್ಕೆ ಇನ್ನೂ ಟೈಮ್ ಇದೆ. ಈ ನಾಟಕ ಎಲ್ಲ ನಮ್ಮ ಹತ್ರ ತೋರಿಸ್ಬೇಡಿ, ಮೊದಲು ನನ್ನ ಮಗಳು ಕಾಲು ಒತ್ತಿ. ಪಾಪ ಕುಸುಮ ಹೆಚ್ಚಿಗೆ ಏನಾದರೂ ಮಾತಾಡಿದ್ರೆ ಮಗನ ಜೀವನಕ್ಕೆ ತೊಂದರೆ ಆಗುತ್ತೆ ಅಂತ ಏನೂ ಮಾತಾಡ್ದೇನೆ ಸೊಸೆ ಕಾಲು ಒತ್ತುತ್ತಾ ಕೂರ್ತಾಳೆ. ದೀಪಿಕಾ, ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ನ ತಾಯಿ ಹತ್ರನೇ ಕಾಲು ಒತ್ತಿಸ್ಕೋತಿದ್ಯಾ? ಅತ್ತೆ ಅನ್ನೋ ಗೌರವ ಬೇಡ ನಿನಗೆ? ಅದು ಸಂಜಯ್, ಅದು ಏನು ಅಂದರೆ ಅದು ಅಯ್ಯೋ ಅಳಿಯಂದ್ರೆ, ನಾನು ನಿಮ್ಮ ತಾಯಿಗೆ ಹೇಳಿದೆ ನಿಮ್ಮ ಸೊಸೆ ಕಾಲನ್ನ ನೀವು ಮುಟ್ಬೇಡಿ ಅಂತ, ಆದರೆ ಅವರೇ ನನ್ನ ಸೊಸೆ ಕಾಲು ಮುಟ್ಟಿದ್ರೆ ಏನಾಗತ್ತೆ, ನಾನೇ ಮಸಾಜ್ ಮಾಡ್ತೀನಿ ಅಂತ ತುಂಬ ಒತ್ತಾಯ ಮಾಡಿದ್ರು ಅಲ್ವಾ ಬೀಗ್ರೆ? ಹಾಂ ಹೌದು ಕಣ
ಕಣೋ ಮಗನೇ, ನಾನೇ ಹೇಳಿದ್ದು. ಪಾಪ ಅವಳದೇನು ತಪ್ಪಿಲ್ಲ ಕಣೋ, ಸುಮ್ಮನೆ ಅವಳಿಗೆ ಯಾಕೆ ಬೈತಾ ಇದೆಯಾ? ಏನಮ್ಮ ನೀನು, ನಿನಗೆ ಎಷ್ಟು ಸಾರಿ ಹೇಳಿಲ್ಲ ನಾನು ಹೀಗೆಲ್ಲ ಮಾಡಬೇಡ ಅಂತ. ನೋಡು, ಇನ್ಯಾವತ್ತೂ ಹೀಗೆಲ್ಲ ಮಾಡಬೇಡ ನೀನು. ಹೌದು ಬೀಗ್ರೆ, ಇನ್ಮೇಲಿಂದ ನೀವು ರಾಣಿ ಥರ ಈ ಮನೇಲಿ ಇರಬೇಕು. ಇಂಥ ಕೆಲಸ ಎಲ್ಲ ಮಾಡೋಕೆ ಹೇಗೂ ಜನ ಇದ್ದಾರೆ. ಸುನೀತಾ, ಹೇಳೋದೇ ಮರ್ತೋದೆ ಕಣೆ. ನಿಮ್ಮ ಮನೆ ಕೆಲಸದವ್ರ ಹಾಗೇನೆ ನಮಗೂ ಒಬ್ರು ಬೇಕು ಕಣೆ. ಎಲ್ಲಾದರೂ ಇದ್ರೆ ಹೇಳು. ಏನು ಕೆಲಸದವ್ರ? ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಅಯ್ಯೋ, ಇನ್ಯಾರು, ನಿಮ್ಮ ಪಕ್ಕದಲ್ಲೇ ನಿಂತಿದ್ದಾರಲ್ಲ ಅವರೇ. ತುಂಬ ಚೆನ್ನಾಗಿ ಕಾಫಿ ಮಾಡಿಕೊಟ್ರು, ನನಗಂತೂ ತುಂಬ ಇಷ್ಟ ಆಯಿತು. ಸಾಕು, ಬಾಯ್ ಮುಚ್ಚ್ರಿ. ಯಾರೇ ಹೇಳಿದ್ ನಿಮಗೆ ಮನೆ ಕೆಲಸದವರು ಅಂತ? ಇವ್ರು ನನ್ನ ತಾಯಿ. ಏನು, ಇವ್ರು ನಿಮ್ಮ ತಾಯಿನಾ? ಸುನೀತಾ, ಮನೆ ಬೇಗ್ರನ ಕೆಲಸದವರು ಅಂತಿದ್ಯಲ್ಲ, ನಿನಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯೇನೆ? ಛೀ, ಪಾಪದವ್ರನ್ನ ಮನೆ ಕರ್ಕೊಂಡ್ಬಂದು ಹೀಗೆ ಅವಮಾನ ಮಾಡ್ತಿದ್ಯಲ್ಲ, ನೀನು ಉದ್ಧಾರ ಆಗಲ್ಲ. ನಿನ್ನ ಮನೆಗೆ ಬಂದಿದ್ದಕ್ಕೆ ನನಗೆ ನನ್ನ ನಾಚಿಕೆ ಆಗ್ತಿದೆ. ಛೀ. ಅಂದರೆ ನನ್ನ ತಾಯಿನ ಈ ಮನೇಲಿ ಇಷ್ಟು ಕೀಳಾಗಿ ನೋಡ್ತಾ ಇದ್ದೀರಾ ನೀವು? ಇದಕ್ಕೆ ಅಮ್ಮ ನಮ್ಮ ಮನೆ ಬಿಟ್ಟು ಈ ಮನೆಗೆ ಬರೋದು ಬೇಡ ಅಂತ ನಾನು ಹೇಳಿದ್ದವತ್ತು. ಅದು ಹಾಗಲ್ಲ ಕಣೋ ಮಗನೆ, ನಾನು ಹೇಳೋದು ಸ್ವಲ್ಪ ಕೇಳು. ನೀನೇನು ಹೇಳೋದು ಬೇಡ ಅಮ್ಮ. ಇಷ್ಟು ದಿನ ನನಗೋಸ್ಕರ ಇವ್ರ ಹತ್ರ ಚೀ ಅನ್ಸ್ಕೊಂಡಿರೋದು ಸಾಕು ನೀನು. ನನಗೆ ನೀನೇ ಮುಖ್ಯ. ಈ ಆಸ್ತಿ ಅಂತಸ್ತು ಏನು ಮುಖ್ಯ ಆಗಲ್ಲ. ಬಾ, ಮೊದಲು ನಮ್ಮ ಮನೆಗೆ ಹೋಗೋಣ. ನೋಡು ದೀಪಿಕಾ, ನನ್ನ ತಾಯಿ ಜೊತೆ ಹೊಂದ್ಕೊಂಡು ಇರೋದೇ ಆದರೆ ನನ್ನ ಜೊತೆ ಹಳ್ಳಿಗೆ ಬಾ ನೀನು. ಏನು, ಹಳ್ಳಿಗ? ನನ್ನ ಮಗಳು ಎಲ್ಲಿಗೂ ಬರಲ್ಲ. ನಿಮಗೆ ಹೆಂಡತಿಗಿಂತ ತಾಯಿನೇ ಹೆಚ್ಚಾದ್ರೆ ನೀವು ಹೋಗಿ ಅವ್ರ ಜೊತೆ ಹಳ್ಳಿಗೆ. ಹೌದು ಸಂಜಯ್, ಅಲ್ಲೇನಿದೆ ಅಂತ ಬರಲಿ. ನೋಡಿ, ಹೇಳೋದು ಕೇಳಿ. ನಿಮ್ಮ ತಾಯಿಗೋಸ್ಕರ ನಿಮ್ಮ ಈ ಐಷಾರಾಮಿ ಜೀವನನ ಹಾಳು ಮಾಡ್ಕೊಳ್ಬೇಡಿ. ನಿಮ್ಮ ತಾಯಿನ ಬಿಟ್ಟು ನಮ್ಮ ಜೊತೆ ಆರಾಮಾಗಿರಿ. ಬಾಯಿ ಮುಚ್ಚು ದೀಪಿಕಾ. ನೋಡು, ತಾಯಿಗೋಸ್ಕರ ಈ ನನ್ನ ಜೀವನಾರು ಬಿಡ್ತೀನಿ ಹೊರತು ಈ ಐಷಾರಾಮಿ ಜೀವನಕ್ಕೋಸ್ಕರ ನನ್ನ ತಾಯಿನ ಮಾತ್ರ ಬಿಟ್ಕೊಡಲ್ಲ. ಓ ಹೌದಾ? ಹಾಗಾದ್ರೆ ನಾನು ಅಷ್ಟೇ. ನನ್ನ ತಂದೆ ತಾಯಿನ ಬಿಟ್ಟು ನಾನು ನಿಮ್ಮ ಜೊತೆ ಬರಲ್ಲ. ಈ ಐಷಾರಾಮಿ ಜೀವನ ಬಿಟ್ಟು ನಿಮ್ಮ ಆ ಗುಡಿಸ್ಲಿಕ್ಕೆ ನಾನು ಬರೋಕೆ ರೆಡಿ ಇಲ್ಲ. ಮಗನೇ, ನನ್ನ ಮಾತು ಕೇಳು. ನಾನು ಬಿದ್ದು ಹೋಗೋ ಮರ ಕಣೋ. ನನಗೋಸ್ಕರ ನಿನ್ನ ಈ ಸುಂದರವಾದ ಜೀವನ ಯಾಕೋ ಹಾಳು ಮಾಡ್ಕೋತೀಯ? ಅಮ್ಮ, ನಾನು ಈ ಜೀವನಕ್ಕೆ ಬಂದಿದ್ದೀನಿ ಅಂದರೆ ಅದು ಕೂಡ ನೀನು ಕೊಟ್ಟಿರೋ ಭಿಕ್ಷೆ. ನೋಡು, ನೀನೇನು ಮಾತಾಡಬೇಡ. ನಡಿ, ನಮ್ಮ ಮನೆಗೆ ಹೋಗೋಣ, ನಮ್ಮೂರಿಗೆ ಹೋಗೋಣ. ನೋಡು ದೀಪಿಕಾ, ನಿನಗೆ ಯಾವತ್ತಾದರೂ ನಿನ್ನ ಗಂಡ ಅತ್ತೆ ಬೇಕು ಅನ್ಸಿದ್ರೆ ನೀನು ಧಾರಾಳವಾಗಿ ಅಲ್ಲಿಗೆ ಬರ್ಬೋದು. ಯಾರೂ ನಿನ್ನ ತಡೆಯಲ್ಲ. ಆದರೆ ಈ ಶ್ರೀಮಂತಿಕೆ ದಿಮಾಕ್ನ ಇಲ್ಲೇ ಬಿಟ್ಬಾ. ತನ್ನ ತಾಯಿಗೆ ಈ ಮನೇಲಿ ಮರ್ಯಾದೆ ಸಿಗ್ತಿಲ್ಲ ಅಂತ ಗೊತ್ತಾದ್ಮೇಲೆ ಸಂಜಯ್ಗೆ ಅಲ್ಲಿರೋಕೆ ಇಷ್ಟ ಆಗಲ್ಲ. ತನ್ನ ತಾಯಿನ ಕರ್ಕೊಂಡು ಹಳ್ಳಿಗೆ ಹೋಗ್ತಾನೆ. ಆದರೆ ದೀಪಿಕಾ ತಾಯಿ ಮಾತನ್ನ ಕೇಳ್ಕೊಂಡು ಶ್ರೀಮಂತಿಕೆನ ಬಿಟ್ಟು ಹೋಗೋಕ್ಕಾಗ್ದೇನೆ ತಾಯಿ ಮನೇಲೇ ಉಳ್ಕೋತಾಳೆ. ಹೀಗೆ ಕೆಲವು ದಿನ ಕಳೆಯುತ್ತೆ. ಸಂಜಯ್ ಹಳ್ಳಿನಲ್ಲಿ ತನ್ನ ತಾಯಿ ಜೊತೆನೇ ಇರ್ತಾನೆ. ದೀಪಿಕಾ ಅವಳ ತವ್ರ ಮನೆಯಲ್ಲೇ ಇರ್ತಾಳೆ. ಮಗನೇ, ಆಗಿರೋದಾಯ್ತು. ಅದೆಲ್ಲ ಮನಸ್ಸಲ್ಲಿಟ್ಕೊಂಡು ನಿನ್ನ ಜೀವನನ ಯಾಕೋ ಹಾಳು ಮಾಡ್ಕೋತೀಯ? ನಾನು ಹೇಳೋದು ಕೇಳು ಮಗನೇ. ನಾನೇ ನೀನು ಎಷ್ಟು ವರ್ಷ ಅಂತ ಬದುಕಿರ್ಬೇಕು ಹೇಳು? ಹೇಗೋ ಹಳ್ಳಿನಲ್ಲೇ ಇರ್ತೀನಿ. ನಿನ್ನ ಹೆಂಡತಿ ಜೊತೆ ಸುಖವಾಗಿರು. ನಿನ್ನ ಜೀವನ ಚೆನ್ನಾಗಿರಲಿ ಅಂತಾನೆ ತಾನೇ ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಿನ್ನ ಇಲ್ಲಿವರೆಗೂ ಬೆಳೆಸಿರೋದು. ಅಮ್ಮ, ನೀನು ಏನು ಹೇಳಿದ್ರು ಅಷ್ಟೇ, ನಾನು ಮತ್ತೆ ಆ ಮನೆಗೆ ಹೋಗಲ್ಲ. ನಿನ್ನ ಸೊಸೆಗೆ ನಾನು ಬೇಕು ಅನ್ಸಿದ್ರೆ ಅವಳೇ ಇಲ್ಲಿಗೆ ಬರ್ತಾಳೆ. ಅಷ್ಟಕ್ಕೂ ಅವಳಿಗೆ ಇಷ್ಟ ಇಲ್ಲದೆ ಇರುವಾಗ ನಾನು ಯಾಕೆ ಹೋಗಲಿ ಹೇಳು ಅಲ್ಲಿಗೆ? ಅದು ಹಾಗಲ್ವೋ ಮಗನೇ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಅಮ್ಮ, ನೀನು ಸುಮ್ಮನೆ ತಲೆ ಕೆಡ್ಸ್ಕೋಬೇಡ. ನಿನ್ನ ಪಾಡಿಗೆ ನೀನು ನೆಮ್ಮದಿಯಾಗೇ ಇರು. ನಾನಿವಾಗ ಆರಾಮಾಗೇ ಇದ್ದೀನಿ, ಆಯಿತಾ? ಕುಸುಮ ಎಷ್ಟೇ ಹೇಳಿದ್ರು ಸಂಜಯ್ ಮಾತ್ರ ಅವನ ನಿರ್ಧಾರನ ಬದಲಾಯಿಸೋಕೆ ರೆಡಿನೇ ಇರಲ್ಲ. ಪಾಪ ಕುಸುಮ ಹೇಗಾದರೂ ಮಾಡಿ ಮಗನ ಜೀವನ ಸರಿ ಮಾಡಬೇಕು ಅಂತ ದೀಪಿಕನ್ ಮನೆಗೆ ಹೋಗ್ತಾಳೆ. ನೋಡಿ ಕುಸುಮ, ನನ್ನ ಮಗಳಿಗೆ ಬೇರೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದೀವಿ. ಮತ್ತೆ ನಮಗೆ ತೊಂದರೆ ಕೊಡಬೇಡಿ ನೀವು ಬಂದು. ಅಯ್ಯೋ ಬೀಗ್ರೆ, ಹೀಗೆಲ್ಲ ಮಾತಾಡಬೇಡಿ. ಮಕ್ಕಳು ಇನ್ನೂ ಜೀವನದಲ್ಲಿ ಬಾಳಿ ಬದುಕಬೇಕಾಗಿರೋರು. ಏನೋ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಮಾಡಿಕೊಂಡು ಸಂಬಂಧನೇ ಮುರ್ಕೊಳ್ಳೋ ಲೆವೆಲಿಗೆ ಹೋಗಬಾರ್ದು. ಅಯ್ಯೋ ಬೀಗ್ರೆ, ನೀವಾದರೂ ಒಂದ್ಸರಿ ಯೋಚನೆ ಮಾಡಿ. ಹೀಗೆಲ್ಲ ಮಾತಾಡಬೇಡಿ ಬೀಗ್ರೆ. ನೋಡಿ, ಸುಮ್ಮನೆ ಇಲ್ಲಿಂದ ಹೊರಟೋಗಿ. ಇಲ್ಲ ಅಂದರೆ ನಾನೇ ಕತ್ತಿ ಹಿಡಿದು ಆಚೆ ತಳ್ಳಬೇಕಾಗತ್ತೆ ನಿಮ್ಮನ್ನ. ನಿಮ್ಮಂಥವ್ರ ಮನೆ ಮಗನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದೇ ಹೆಚ್ಚು. ಆದರೆ ನಿನ್ನ ಮಗನಿಗೆ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಅದಕ್ಕೆ ಅಂಥವನ ಮನೆಗೆ ನನ್ನ ಮಗಳನ್ನ ಮತ್ತೆ ಕಳ್ಸಲ್ಲ. ಮೊದಲು ಇಲ್ಲಿಂದ ಹೊರಟೋಗಿ. ಅಮ್ಮ ದೀಪಿಕಾ, ನೀನಾದರೂ ಅರ್ಥ ಮಾಡ್ಕೊಳಮ್ಮ. ಕುಸುಮ ಎಷ್ಟೇ ಕೇಳ್ಕೊಂಡ್ರೂ ಕೂಡ ಸುನೀತಾ ಮತ್ತು ದೀಪಿಕಾ ಒಪ್ಪೋದೇ ಇಲ್ಲ. ಪಾಪ ಏನು ಮಾಡೋಕ್ಕಾಗ್ತೇನೆ ವಾಪಸ್ ಮನೆಗೆ ಹೋಗ್ತಾಳೆ.
ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ದೀಪು, ಈ ಪೇಪರ್ಸಿಗೆಲ್ಲ ಸೈನ್ ಹಾಕ್ಕೊಡು ಮಗಳೇ. ಎಲ್ಲ ಪ್ರೋಗ್ರೆಸ್ನ ಬೇಗ ಬೇಗ ಮುಗಿಸೋಣ. ಇದೇನಮ್ಮ ಇದು, ಡಿವೋರ್ಸ್ ಪೇಪರ್ ತಂದು ಸೈನ್ ಹಾಕ್ಕೊಡು ಅಂತಿದೆಯಲ್ಲ? ಹಾ ಕಣೆ ದೀಪು, ಅವನಿಗೆ ಇಲ್ಲಿರೋಕೆ ಇಷ್ಟ ಇಲ್ಲದೆ ಇರುವಾಗ ನೀನು ಯಾಕೆ ಅವನ ಸಂಬಂಧನ ಇಟ್ಕೋತೀಯ ಹೇಳು? ನೋಡು, ನಾನೊಬ್ಬ ಒಳ್ಳೆ ಹುಡುಗನ ನೋಡಿದ್ದೀನಿ, ಅವನ ಜೊತೆನೆ ಮದುವೆ ಆಗು ನೀನು. ಅಮ್ಮ, ನಿನ್ಗೇನು ತಲೆ ಕೆಟ್ಟಿದ್ಯಾ? ಅಲ್ಲಮ್ಮ, ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಿದ್ದು ನನ್ನ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ನೀನು. ಅಯ್ಯೋ, ನಿನ್ನ ವಿಷಯ ಎಲ್ಲ ಗೊತ್ತು ಕಣೆ ಅವನಿಗೆ. ಮಗು ಇದ್ರೂ ಪರವಾಗಿಲ್ಲ ನನಗೆ ಅಂತ ಹೇಳಿದ್ದಾನೆ. ಹುಡುಗ ಏನೂ ವಿರೋಧ ಮಾಡಿಲ್ಲ, ತುಂಬ ಒಳ್ಳೆ ಹುಡುಗ ಕಣೆ. ನೀನು ಮುಂದೆ ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀಯ ಅವನ್ನ ಮದುವೆ ಆದರೆ. ಸಾಕು ಬಾಯಿ ಮುಚ್ಚಮ್ಮ. ಮೊನ್ನೆ ಏನೋ ಅತ್ತೆ ಎದುರಿಗೆ ಏನೋ ಬಾಯಿ ಮಾತಿಗೆ ಹೇಳ್ತಾ ಇದೀಯಾ ಅಂತ ಅನ್ಕೊಂಡ್ರೆ, ಆದರೆ ನೀನು ನೋಡಿದ್ರೆ ನನಗೆ ನಿಜವಾಗ್ಲೂ ಮದುವೆ ಮಾಡೋಕೆ ರೆಡಿ ಮಾಡಿದ್ಯಾ. ಇನ್ನೇನೆ ಮತ್ತೆ, ಬಿಟ್ಟೋಗಿರೋ ಗಂಡಂಗೋಸ್ಕರ ಕಾಯ್ತಾ ಹಾಗೆ ಇರ್ತೀಯೇನೆ? ನೋಡಮ್ಮ, ನಾನು ಹಾಗೆ ಕಾದ್ರೂ ಪರವಾಗಿಲ್ಲ, ಅವ್ರು ಬರ್ದೆ ನಾನು ಸತ್ತೋದ್ರೂ ಪರವಾಗಿಲ್ಲ, ಆದರೆ ಬೇರೆ ಮದುವೆ ಮಾತ್ರ ಆಗಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ನೀನು. ಸಂಜಯ್ ಬಿಟ್ಟೋದ್ಮೇಲೆ ದೀಪಿಕನಿಗೆ ಗೊತ್ತಾಗತ್ತೆ ಅವಳು ಪ್ರೆಗ್ನೆಂಟ್ ಅಂತ. ಆದರೆ ಗಂಡನ ಮನೆಗೆ ತಿಳಿಸ್ತೇನೆ ಸುಮ್ಮನೆ ಇರ್ತಾಳೆ. ಆದರೆ ದೀಪಿಕನ್ ತಾಯಿ ಸುನೀತಾ ಮಗಳಿಗೆ ಇನ್ನೊಂದು ಮದುವೆ ಮಾಡೋ ಯೋಚನೆ ಮಾಡ್ಕೊಂಡಿರ್ತಾಳೆ. ಆದರೆ ಇದೆಲ್ಲ ದೀಪಿಕನಿಗೆ ಇಷ್ಟ ಆಗಲ್ಲ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಅಮ್ಮ, ಯಾಕೋ ತುಂಬ ಅಂದರೆ ತುಂಬಾ ಕಾಲು ನೋಯ್ತಾ ಇದೆ, ಸ್ವಲ್ಪ ಕಾಲು ಮಸಾಜ್ ಮಾಡ್ತೀಯಾ ಪ್ಲೀಸ್? ಏನು, ನಾನಾ? ನೋಡು ದೀಪು, ನನಗಂತೂ ತುಂಬ ಅಂದರೆ ತುಂಬ ನಿದ್ದೆ ಬರ್ತಿದೆ. ಕೆಲಸದವ್ರು ಯಾರಿಗಾದರೂ ಹೇಳ್ತೀನಿ, ಅವರೇ ಬಂದು ಮಸಾಜ್ ಮಾಡ್ತಾರೆ, ನೀನು ಹೋಗಿ ಮಲ್ಕೋ. ಅಮ್ಮ, ಇವತ್ತು ನಾನು ಹಾಸ್ಪಿಟಲಿಗೆ ಹೋಗಬೇಕು ಚೆಕಪ್ ಮಾಡಿಸೋಕೆ. ಇವತ್ತು ಬರೋಕೆ ಹೇಳಿದ್ದಾರೆ. ಬಾ ಅಮ್ಮ, ಇಬ್ಬರು ಒಟ್ಟಿಗೆ ಹೋಗಿ ಬರೋಣ. ಅಯ್ಯೋ ದೀಪು, ಇದಕ್ಕೆಲ್ಲ ನಾನು ಯಾಕೆ ಹೇಳು? ನನಗಂತೂ ತುಂಬ ಅಂದರೆ ತುಂಬ ಸುಸ್ತಾಗ್ತಿದೆ ಕಣೆ. ಯಾರಾದರೂ ಕೆಲಸದವ್ರನ್ನ ಕರ್ಕೊಂಡು ಹೋಗೋಯ್ತಾ ನಿನ್ನ ಜೊತೆಗೆ? ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಛೇ, ಮೊನ್ನೆ ಕಾಲು ನೋವು ಅಂದಾಗಲೂ ಹೀಗೆ ಹೇಳಿದ್ಲು ಅಮ್ಮ, ಇವತ್ತು ಹೀಗೆ ಹೇಳ್ತಿದ್ದಾಳೆ. ಅತ್ತೆ ಇದ್ದಿದ್ರೆ ಅವರೇ ನನ್ನ ಜೊತೆ ಎಲ್ಲ ಕಡೆ ಬರ್ತಾಯಿದ್ರು. ನಾನು ಪ್ರೆಗ್ನೆಂಟ್ ಅಂತ ಅವ್ರಿಗೇನಾದರೂ ಗೊತ್ತಾಗಿದ್ರೆ ನನ್ನೇ ಮಗು ಥರ ನೋಡ್ಕೋತಾ ಇದ್ರು. ತನ್ನ ತವ್ರ ಮನೇಲಿ ತಾಯಿ ಮಾಡ್ತಾ ಇರೋದೆಲ್ಲ ನೋಡಿ ದೀಪಕನಿಗೆ ತವ್ರ ಮನೇಲಿ ಅವಳ ಕಷ್ಟಕ್ಕೆ ಯಾರೂ ಆಗಲ್ಲ ಅನ್ನೋದು ಗೊತ್ತಾಗತ್ತೆ. ತನ್ನ ಗಂಡನೇ ನನಗೆ ಕೊನೆ ತನಕ ಕೈ ಹಿಡಿಯೋದು ನಡ್ಸೋದು ಅನ್ನೋದು ಅರ್ಥ ಆಗತ್ತೆ. ಇನ್ನು ತವ್ರ ಮನೇಲಿರೋದು ಸರಿಯಲ್ಲ ಅಂತ ಗಂಡನ ಮನೆಗೆ ಹೋಗ್ತಾಳೆ. ಅರೆ, ಇದೇನಮ್ಮ ದೀಪು, ಇಲ್ಲೇ ನಿಂತಿದ್ಯಾ? ಯಾಕೆ ಬಾಗ್ಲಲ್ಲೇ ನಿಂತಿದ್ಯಾ? ಬಾ ಅಮ್ಮ ಒಳಗೆ. ಅತ್ತೆ, ನನಗೆ ಕ್ಷಮಿಸ್ಬಿಡಿ ಅತ್ತೆ, ಏನೋ ತಿಳಿದೆ ಹಾಗೆಲ್ಲ ನಡ್ಕೊಂಡೆ. ಇನ್ಮೇಲಿಂದ ಯಾವತ್ತೂ ಹಾಗೆಲ್ಲ ಮಾಡಲ್ಲ ಅತ್ತೆ. ನಿಮ್ಮ ಜೊತೆನೆ ಇಲ್ಲೇ ನಿಮ್ಮ ಮನೇಲೇ ಇರ್ತೀನಿ ಅತ್ತೆ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ ದೀಪು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಮ್ಮ? ನಿನ್ನ ಮನೆಗೆ ನೀನು ಬರೋಕೆ ಇಷ್ಟೆಲ್ಲ ಕೇಳಬೇಕಾ ಹೇಳು? ಸಂಜಯ್, ನನ್ನ ದಯವಿಟ್ಟು ಕ್ಷಮಿಸಿ. ನೀವು ಹೇಳಿದಾಗೆ ಅತ್ತೆ ಜೊತೆ ನಾನು ಹೊಂದ್ಕೊಂಡು ಹೋಗ್ತೀನಿ. ಇನ್ಯಾವತ್ತೂ ಹಾಗೆಲ್ಲ ನಡ್ಕೊಳ್ಳಲ್ಲ. ದೀಪಿಕನ್ನ ಗಂಡ ಅತ್ತೆ ಇಬ್ಬರು ಒಪ್ಕೊಂಡು ಮನೆ ಒಳಗೆ ಬಿಟ್ಕೋತಾರೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ದೀಪಿಕನಿಗೆ ತಿಂಗಳು ತುಂಬಿ ಪುಟ್ಟ ಮಗು ಕೂಡ ಹುಟ್ಟತ್ತೆ. ಸುನೀತನಿಗೆ ಮಗಳ ನೆನಪಾಗಿ ಮಗಳನ್ನ ಹುಡ್ಕೊಂಡು ಹಳ್ಳಿಗೆ ಬರ್ತಾಳೆ. ದೀಪು, ನನ್ನ ಕ್ಷಮಿಸ್ಬಿಡೆ, ನಾನು ಮಾಡಿದ ತಪ್ಪೆ, ಆದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡೆ, ಬಾರೆ ನಮ್ಮ ಜೊತೆಗೆ. ಅಮ್ಮ, ದಯವಿಟ್ಟು ನನ್ನ ಗಂಡನ ಜೊತೆ ನನ್ನ ಬದುಕೋಗ್ಬಿಡು. ತಾಯಿ ಆದವಳು ಮಕ್ಳಿಗೆ ಒಳ್ಳೇದನ್ನು ಹೇಳ್ಕೊಡ್ಬೇಕು, ಅದನ್ನ ಬಿಟ್ಟು ನೀನೇನು ಮಾಡಿದೆ? ದೀಪು, ಇನ್ಯಾವತ್ತೂ ಹಾಗೆ ಮಾಡಲ್ಲ ಕಣೆ, ನನಗೆ ಕ್ಷಮಿಸ್ಬಿಡು. ಕುಸುಮ, ನೀವಾದರೂ ಹೇಳಿ. ಅಲ್ಲಮ್ಮ ದೀಪು, ನೋಡಿ, ನನಗೆ ಅತ್ತೆ ಏನು ಹೇಳೋದು ಬೇಡ. ನಾನೇನು ಚಿಕ್ಕ ಮಗು ಅಲ್ಲ, ನನಗೆಲ್ಲನೂ ಅರ್ಥ ಆಗುತ್ತೆ, ಯಾರ್ಯಾರು ಹೇಗೆ ಅನ್ನೋದು ಎಲ್ಲ ಗೊತ್ತು. ನೋಡಿಯಪ್ಪ, ನಿಮ್ಮ ಹೆಂಡ್ತಿನ ಮನೆ ಕರ್ಕೊಂಡೋಗಿ ದಯವಿಟ್ಟು. ನಾನು ಎಲ್ಲಿಗೂ ಬರಲ್ಲ. ಅಕಸ್ಮಾತ್ ನಿಮ್ಮ ಮಗಳನ್ನ ನೋಡಬೇಕು ಅನ್ಸಿದ್ರೆ ನೀವೇ ಇಲ್ಲಿ ಬಂದು ನೋಡ್ಕೊಂಡು ಹೋಗಿ. ಅದು ಹಾಗಲ್ಲ ಕಣೆ ದೀಪು. ಸುನೀತಾ, ಅವಳನ್ನ ಅವಳ ಪಾಡಿಗೆ ಬದುಕೋಗ್ಬಿಡು. ನಡಿ, ನಾವು ಮನೆಗೆ ಹೋಗೋಣ. ಇಷ್ಟೆಲ್ಲ ಆದಮೇಲೆ ದೀಪಿಕಾ ಅತ್ತೆ ಜೊತೆ ಗಂಡನ ಜೊತೆ ಹಳ್ಳಿನಲ್ಲೇ ಇರ್ತಾಳೆ. ಅಪ್ಪ ಅಮ್ಮಂಗೆ ನೆನಪಾದಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ವಾಪಸ್ ತವರಿಗೆ ಮಾತ್ರ ಹೋಗಲ್ಲ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಿದ್ರೆ, ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.